ನೋಡಿ ಅವರಿಗೆಲ್ಲ ಕೂರಿಸಿ, ಅಲ್ಲಿ ಅವರಿಗೆಲ್ಲ ಕೂರಿಸಿ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಪಠ್ಯಪುಸ್ತಕ ಹಾಗೂ ಶೂಗಳು ದೊರಕಲು ಚರ್ಚಿಸಲಾಗಿದೆ. ನಾನಿನ್ನು ಇಲಾಖೆಗೆ ಬಂದು 2 ದಿನವಾಗಿದೆ ಅಷ್ಟೇ. ಇದೇ ಮೊದಲ ಬಾರಿಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಶಾಲಾ ಮಕ್ಕಳಿಗೆ ಕೊಡುವ ಶೂಗಳನ್ನು ನಿಗದಿತ ಅವಧಿಯೊಳಗೆ ಪೂರೈಸಲು ಕಮಿಷನರ್ಗೆ ಸೂಚಿಸಲಾಗುವುದು. ಕಳಪೆ ಮಟ್ಟದ ಶೂಗಳನ್ನು ನೀಡಿದರೆ ಪೂರೈಕೆದಾರರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ನೀಟ್ ಪರೀಕ್ಷೆ ವಿಚಾರದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆ ಮತ್ತು ನೀಟ್ ಪರೀಕ್ಷೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಮಧು ಬಂಗಾರಪ್ಪ, ನೀಟ್ ರದ್ದು ಮಾಡುವುದೇ ಒಳ್ಳೆಯದು, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯದು. ಈ ಬಗ್ಗೆ ನಮ್ಮ ಸರ್ಕಾರವು ನಿರ್ಧಾರ ಮಾಡಿದೆ. ಈ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗೌರವಯುತವಾಗಿ ಚರ್ಚಿಸಬೇಕು. ನೀಟ್ ಪರೀಕ್ಷೆಯಿಂದ ನಮ್ಮ ಮಕ್ಕಳಿಗೆ ತೊಂದರೆಯಾಗಿದೆ ಎಂದು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಸಚಿವ ಮಧು ಬಂಗಾರಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಅಭಿವೃದ್ಧಿಯ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಿರೀಶ್ ಭದ್ರಾಪುರ, ದಿಶಾ ಸಮಿತಿ ಸದಸ್ಯರು, ಭಾರತ ಸರ್ಕಾರ. ಶಿವಮೊಗ್ಗ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಕೆಜಿ ಶ್ರೀಧರ್, ಬಿಜೆಪಿ ಮುಖಂಡರು ಮತ್ತು ಅಡಿಕೆ ಬೆಳೆಗಾರರು ಹಾಗೂ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹಸೂಡಿ ಮಹಾಶಕ್ತಿ ಕೇಂದ್ರದ ಸಮಸ್ತ ಕಾರ್ಯಕರ್ತರು ಮತ್ತು ಮುಖಂಡರುಗಳು. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ದಿನಾಂಕ 16/8/2026 ಭಾನುವಾರ ಬೆಳಗ್ಗೆ 11:30ಕ್ಕೆ ಸ್ಥಳ ಎನ್ಡಿಬಿ ಹಾಸ್ಟೆಲ್ ಆವರಣ, ಹಳೆ ತಾಲೂಕು ಕಚೇರಿ ರಸ್ತೆ, ಶಿವಮೊಗ್ಗ. ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ. ಸ್ವಾಗತ ಕೋರುವವರು ನಗರ ಡಿವಿಷನ್ ವೀರಶೈವ ಲಿಂಗಾಯತ ವಿದ್ಯಾರ್ಥಿ ನಿಲಯ ವಿಶ್ವಸ್ಥ ಮಂಡಳಿ, ಎನ್ಡಿಬಿ ಹಾಸ್ಟೆಲ್ ಟ್ರಸ್ಟ್, ಶಿವಮೊಗ್ಗ. ಅಭಿವೃದ್ಧಿ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ ಹರೀಶ್, ಜಿಲ್ಲಾಧ್ಯಕ್ಷರು, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಬಿ ರಘುಪತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಜಿ ಗುಡ್ಡಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದು ಹೆಲ್ಪ್ ಆಗುತ್ತೆ.
ಇಲ್ಲ ನಾನು ಈ 2 ದಿವಸದೊಳಗೆ ಎಷ್ಟಾಗುತ್ತೋ ಅಷ್ಟು ಮಾಹಿತಿ ತಗೊಂಡೆ. ಬಿಕಾಸ್ 2 ತಿಂಗಳನ್ನ 2 ತಾಸೊಳಗೆ ಮಾಡೋದು ಸ್ವಲ್ಪ ಕಷ್ಟನೇ. ಇದರಲ್ಲಿ ಪಠ್ಯ ಪುಸ್ತಕ ಎಲ್ಲ ಕಡೆ ಹೋಗಿದೆ. ಪ್ರಾಬ್ಲಮ್ ಏನು ಅಂದರೆ ಇಂಡೆಂಟ್ ಕೇಳ್ತಾರೆ. ನಾನು ಹೇಳ್ತೀನಿ, ಇಂಡೆಂಟ್ ಹಾಕಿದಾಗ ಕೆಲವು ಕಡೆಗೆ ಮಕ್ಕಳು ಜಾಸ್ತಿ ಆಗ್ಬಿಟ್ಟಿದೆ ಅಡ್ಮಿಷನ್ನು. ಅಲ್ಲಿ ಇಂಡೆಂಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರು. ಇನ್ನೊಂದು ಕಡೆಗೆ ಮಕ್ಕಳ ಸಂಖ್ಯೆ ಕಮ್ಮಿ ಆಗಿದೆ. ಈ ಬುಕ್ಸ್ನ ಇಲ್ಲಿಂದ ಇಲ್ಲಿಗೆ ತರೋದಕ್ಕೆ ಅಷ್ಟು ಬಿಟ್ಟರೆ ಏನು ತೊಂದರೆ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ 1% ಎಲ್ಲಾದರೂ ಇರ್ಬೋದೇನೋ. ನನಗಂತೂ ಗಮನಕ್ಕೆ ಟೆಕ್ಸ್ಟ್ ಬುಕ್ದು ಬಂದಿಲ್ಲ. ಆಮೇಲೆ ಈ ಸತಿ ಫಸ್ಟ್ ಟೈಮು PUC ಅವರಿಗೆ ನಾವು ಟೆಕ್ಸ್ಟ್ ಬುಕ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ಫಸ್ಟ್ ಇಯರು ಸೆಕೆಂಡ್ ಇಷ್ಟು ವರ್ಷ ಯಾರಿಗೂ ಕೊಡ್ತಾ ಇರಲಿಲ್ಲ, ಉಚಿತವಾಗಿ ಕೊಡ್ತಾ ಇದ್ವಿ. ಅವ್ರದ್ದು ಕೂಡ ಇಂಡೆಂಟ್ ಹೆಚ್ಚು ಕಮ್ಮಿ ಆಗಿದೆ. ಇನ್ನೊಂದು ಏನಾಗಿದೆ, ಸ್ಕೂಲ್ ಹೈಸ್ಕೂಲ್ನ ಜಾಸ್ತಿ ಪರ್ಮಿಷನ್ ಕೊಟ್ಬಿಟ್ಟೆ. ಅವ್ರ ಅಡ್ಮಿಷನ್ ಆಗೋ ಟೈಮು ಈಗ 2 months ಬ್ಯಾಕು. ಬುಕ್ ಪ್ರಿಂಟ್ ಆಗೋದು ಯಾವಾಗ? ಅವಾಗ ಇಂಡೆಂಟು BO ಅವ್ರು ಕೊಡ್ತಾರೆ, DDPI ಕೊಡ್ತಾರೆ, ಅನುದಾನಿತ ಶಾಲೆಯವ್ರು ಕೊಡ್ತಾರೆ, ಪ್ರೈವೇಟ್ ಅವ್ರು ಕೊಡ್ತಾರೆ. ಸೊ ಈ ವ್ಯತ್ಯಾಸಗಳಾದಾಗ, ಸೊ ಎಲ್ಲಾದರೂ ಹಂಗಿದ್ದಾಗ ಸ್ವಲ್ಪ ಅಲ್ಲಿಂದ ತೆಗೆದು ಇಲ್ಲಿ ಕೊಡೋದು. ಯೂನಿಫಾರ್ಮು ಕೂಡ ಎಲ್ಲ ಕಡೆನೂ 2 ಇದನ್ನು ಕೊಟ್ಟಿದ್ದಾರೆ. ಏನು 2 ಇದು ಕೊಡಬೇಕು, 2 ಕೊಟ್ಟಿದ್ದೀವಿ. ಶೂಸು ಫಸ್ಟ್ ಟೈಮು ಇಡೀ ರಾಜ್ಯದಲ್ಲಿ 13 ವರ್ಷದ 10 ವರ್ಷದ ಹಿಂದೆನೇನೋ ಮಾಡಿದ್ರಂತೆ. ಫಸ್ಟ್ ಟೈಮು ನಾನು, ಯಾಕೆಂದರೆ ಅದ್ರ ಬಗ್ಗೆ ನಾನು ಒಂದು ಸ್ಟಡಿ ಮಾಡಿಸಿದ್ದೆ. ಈ 2 ವರ್ಷ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಶಾಸಕರೆಲ್ಲ ವಿಧಾನಸಭೆಯಲ್ಲಿ ನೀವು ಫಸ್ಟ್ ಸ್ಟೇಟಲ್ಲಿ ಮಾಡಿ, ಲೋಕಲಾಗಿ ಕೊಡಬೇಡಿ, ಎಲ್ಲ ವರ್ಸ್ಟ್ ಕ್ವಾಲಿಟಿ ಕೊಡ್ತಾರೆ, ಬಡವರು ಅಂತ ಹೇಳಿದರೆ ಬಡವ್ರ ಥರ ಕೊಟ್ಬಿಡ್ತಾರೆ ಅಂತ ಆ ಮನಸ್ಸಿಗೆ ನೋವಾಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ತೊಗೊಂಡು ಸ್ಟೇಟ್ ವೈಸ್ ಅದನ್ನು ಟೆಂಡರ್ ಮಾಡಿ, ಇನ್ಫ್ಯಾಕ್ಟ್ ಏನು ಖರ್ಚಾಗ್ತಾ ಇತ್ತು ಅದರಲ್ಲೂ ದುಡ್ಡು ಉಳಿಸಿದ್ದೀವಿ. ದುಡ್ಡು ಉಳ್ಸಕ್ಕೆ ಮಾಡಲಿಲ್ಲ, ಯಾಕೆಂದ್ರೆ ಮಕ್ಕಳ ಹೆಸರಲ್ಲಿ ದುಡ್ಡು ಉಳಿಸ್ಬಾರ್ದು. ಒಂದು ನಿಮಿಷ ನಾನು ಹೇಳ್ತೀನಿ. ಅರ್ಧ ಏನಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಟೆಂಡರ್ ಯಾರು ತೊಗೊಂಡಿದ್ದಾನೆ ಅವನು ಅದನ್ನು ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು ಇದೆ. ಪ್ಲಸ್ ಹೇಳ್ತೀನಿ, ಪ್ಲಸ್ ಸೈಜಲ್ಲಿ ಹೆಚ್ಚು ಕಮ್ಮಿ ಆಗಿರೋದು, ಕ್ವಾಲಿಟಿಯಲ್ಲ. ಆ ಸೈಜ್ ಹೆಚ್ಚು ಕಮ್ಮಿ ಆದ ಕ್ವಾಲಿಟಿ ಮೇಲೆ ಹಾಕ್ತಾರೆ. ನಾನೇ ನೋಡಿದ್ದೀನಿ ಆ ಶೂಸ್ನ. ನಿನ್ನೆ ಮತ್ತೆ ಬೆಳಗ್ಗೆ ತರಿಸಿದೆ, ನಮ್ಮ ಮೊನ್ನೆ ತಗೊಂಡೆ, ಅಧಿಕಾರ ತಗೊಂಡು ನಿನ್ನೆ ತರಿಸಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಮಕ್ಕಳು ಒಂದೇ ಥರ ಕಾಣಿಸ್ಬೇಕು ಅಂತ. ಆದರೆ ಈ ಸೈಜ್ ತಗೊಳ್ಳೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಅದು ಹೆಚ್ಚು ಕಮ್ಮಿ ಇದ್ದರೆ ಅವರು ಕೊಡ್ತಾರೆ. ಆಮೇಲೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ವಿಲ್ ಆಲ್ ಹ್ಯಾವ್ ಟು ವರ್ಕ್. ನೀವು ಈ ಕಂಪ್ಲೇಂಟ್ ಕೊಟ್ರಿ, ಅದೇ ಥರ ಅವ್ರವ್ರ ತಾಲೂಕಲ್ಲಿ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನಾ BOCಗೆ ಎಲ್ಲರಿಗೂ ಕೂಡ ನಿನ್ನೆ ನಮ್ಮ ಕಮಿಷನರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿದೆ, ಈ 2 months ಇದು ಆಗಬಾರ್ದಾಗಿತ್ತು. ಅವ್ರಿಗೂ ಏನಾಗ್ತದೆ, ಸ್ವಲ್ಪ ಯಾರಾದರೂ ಮಿನಿಸ್ಟ್ರಿ ಇದ್ದಿದ್ರೆ ಚೆನ್ನಾಗಿ, ಮುಖ್ಯಮಂತ್ರಿಗಳೇ ಇದ್ದರು, ಯಾವಾಗಲೂ ಸಿಗೋದಕ್ಕೂ ಕಷ್ಟ ಆಗ್ತದೆ. ಆವಾಗ ಸ್ವಲ್ಪ ಟೈಮಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು. ಸೊ ಇದು ಫಸ್ಟ್ ಅನುಭವ, ಅದು ಫಸ್ಟು ನನ್ನ ಶೂಸ್ ಕೊಡೋದ್ರಲ್ಲಿ. ಸಾಕ್ಸು ಕೂಡ ತುಂಬ ಚೆನ್ನಾಗಿದೆ, ನಾನು ನೋಡಿದ್ದೀನಿ. ಏನಾದರೂ ಆ ಥರ ಕಂಪ್ಲೇಂಟ್ ಇದ್ದರೆ, ಮಕ್ಕಳಿಗೆ ಈ ಟೆಂಡರ್ದಾರರಾಗಲಿ ಯಾರಾದರೂ ಮೋಸ ಮಾಡಿದರೆ, ಅವ್ರಿಗೇನು ಟೆಂಡರಲ್ಲಿ ಇರ್ತಕ್ಕಂಥ ಶಿಕ್ಷೆ ಇರ್ಬೋದು, ಏನೇ ಇರ್ಬೋದು, ನಿರ್ದಾಕ್ಷಿಣ್ಯವಾಗಿ ವಿಲ್ ಪನಿಷ್ ದೆಮ್, ವಿ ಡೋಂಟ್ ಕೇರ್. ಮಕ್ಕಳು ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಶೂಸಿಂದ ಹಿಡಿದು ಪಠ್ಯ ಪುಸ್ತಕ ಹಿಡಿದು ಬಟ್ಟೆ, ಹಾಲು, ಊಟ, ಮೊಟ್ಟೆ ಎಲ್ಲದು ಫ್ರೀ, ಕರೆಂಟು ಎಲ್ಲದು ಅಷ್ಟೇ 100% ಇರಬೇಕು. ವ್ಯತ್ಯಾಸಗಳಿದ್ರೆ ವಿಲ್ ಟೇಕ್ ಕೇರ್. ಸ್ವಲ್ಪ ಟೈಮ್ ಕೊಡಿ, ನಾನು 3 ದಿವಸ ಆಗಿದೆ. ಬಟ್ ಇದಾಗಲೇ ಕಂಪ್ಲೇಂಟು. ನಾನು 2 months ಇಲ್ಲ ಅಂದ್ರೇನು ಎಲ್ಲೋ ಒಂದು ವಿಶ್ವಾಸ ಇತ್ತು, ಮತ್ತೆ ಇಲ್ಲೇ ಕೂರಿಸ್ತಾರೆ. ನನಗೆ ಈ 2 ವೀಕ್ಸಲ್ಲಿ ಈ 2 months ಕಳೆದೋಗಿರೋದನ್ನ ಸ್ಟಡಿ ಮಾಡಿ ಮತ್ತೆ ಉತ್ತರ ಕೊಡ್ತೀನಿ. ಯಾವುದು ನಮ್ಮ ಪ್ರೋಗ್ರಾಮ್ ಇತ್ತು, ಎಲ್ಲರಿಗೂ ಏನು ಸಮಾನತೆ ಬರಬೇಕು ಅದು ಬರುತ್ತೆ. ಯು ಶುಡ್ ಅಂಡರ್ಸ್ಟ್ಯಾಂಡ್, ಈ ಟ್ರಾನ್ಸ್ಫಾರ್ಮೇಷನ್ ಆದಾಗ ಸ್ವಲ್ಪ ಇದು ಯಾರು ಮಾಡಬೇಕು ಅಂತ ಹೇಳಿ ಮಾಡೋದಿಲ್ಲ, ಅದು ಅನಿವಾರ್ಯ. ಆದರೆ ಇಲ್ಲ, ಸೂಕ್ಷ್ಮವಾಗಿ ಮಾಡ್ತಾ ಇದೆ. ಈ AI ಡೆಪ್ತ್ ಒಂದು ಮುಗಿಸ್ಬಿಡ್ತೀನಿ. AI ಡೆಪ್ತ್ ಇದೆಲ್ಲದು ಕೂಡ ನಾನು ಅಷ್ಟು ಹಾಕಿ